ನೋಡಿ ಕ್ವಶನ್ನು, ಎಕ್ಸ್ಪ್ರೆಸ್ ದ ಫಂಕ್ಷನ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಪೈ ಮೈನಸ್ ಟಿ ಸೈನ್ ಟಿ. ಪೈ ಮೈನಸ್ ಟಿ ಯಾವಾಗ ಅಂದರೆ 0 to π ಇದ್ದಾಗ, ಸೈನ್ ಟಿ ಯಾವಾಗ ಟಿ ಗ್ರೇಟರ್ ದೆನ್ π ಇದ್ದಾಗ, ಇನ್ ಟರ್ಮ್ಸ್ ಆಫ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಆ್ಯಂಡ್ ಹೆನ್ಸ್ ಫೈಂಡ್ ಇಟ್ಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂತ ಕೇಳಿದ್ದಾರೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಎಫ್ ಆಫ್ ಟಿ ಬಂದು f1t 0 to a, f2t a to 2a ಇದ್ದಾಗ ಇದನ್ನ ಯೂನಿಟ್ ಸ್ಟೆಪ್ ಫಂಕ್ಷನಲ್ಲಿ ಬರೆಯೋದು ಯಾವ ಥರ ಅಂದರೆ, ಫಸ್ಟ್ ಎಫ್ ಆಫ್ ಟಿ ಬರ್ಕೋಬೇಕು ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಅಂದರೆ f1t ಬರ್ಕೋಬೇಕು ಪ್ಲಸ್ ಆಮೇಲೆ ಏನು ಮಾಡಬೇಕು, ಇದು ಮೈನಸ್ ಇದು ಮಾಡಬೇಕು, f2 ಆಫ್ ಟಿ ಮೈನಸ್ f1 ಆಫ್ ಟಿ, ಇದಕ್ಕೆ ಇಂಟು ಯು ಆಫ್ ಟಿ ಮೈನಸ್ ಎ ಮಾಡಬೇಕು. ಇದು ಜ್ಞಾಪಕ ಇಟ್ಕೊಳ್ಳಿ, ಇದರ ಫೋರ್ಕ್ ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಏನು ಮಾಡಿ ಗೊತ್ತಾ, ಫಸ್ಟು ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ, ಎಫ್ ಆಫ್ ಟಿ ಈಸ್ ಈಕ್ವಲ್ ಟು, ನೋಡಿ ಎಫ್1 ಟಿ ಈ ಥರ ಇದೆ, ಇದು ಇಲ್ಲಿ f1 ಟಿ ಜಾಗದಲ್ಲಿ ಪೈ ಮೈನಸ್ ಟಿ ಇದೆ, f2 ಟಿ ಜಾಗದಲ್ಲಿ ಸೈನ್ ಟಿ ಇದೆ. ಫಸ್ಟ್ f1 ಟಿ ಬರ್ಕೊಳ್ಳಿ. f1 ಟಿ ಅಂದ್ರೇನು, ಪೈ ಮೈನಸ್ ಟಿ ಪ್ಲಸ್ f2 ಟಿ ಮೈನಸ್ f1 ಟಿ ಮಾಡಿ, ಅಂದರೆ f2 ಟಿ ಏನು ಸೈನ್ ಟಿ ಮೈನಸ್ f1 ಟಿ ಮಾಡಿ. f1 ಟಿ ಏನು ನೋಡಿ, f2 ಟಿ ಅಂದರೆ ಇಲ್ಲಿರೋದು ಸೈನ್ ಟಿ, f1 ಟಿ ಅಂದರೆ ಇಲ್ಲಿರೋದು ಫಸ್ಟು ಪೈ ಮೈನಸ್ ಟಿ ಇಂಟು ಯು ಆಫ್ ಟಿ ಮೈನಸ್ ಎ ಅಂದರೆ ಇದು ಪೈ ಬಂದು ಯು ಆಫ್ ಟಿ ಮೈನಸ್ ಪೈ. ಈಗ ಸ್ವಲ್ಪ ನೀಟಾಗಿ ಬರ್ಕೊಳ್ಳೋಣ ಇದನ್ನ, ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಪೈ ಮೈನಸ್ ಟಿ ಪ್ಲಸ್ ಸೈನ್ ಟಿ ಮೈನಸ್ ಇಂಟು ಪ್ಲಸ್ ಮೈನಸ್ ಪೈ ಮೈನಸ್ ಇಂಟು ಮೈನಸ್ ಪ್ಲಸ್ ಟಿ ಯು ಆಫ್ ಟಿ ಮೈನಸ್ ಪೈ. ಈಗ ಲ್ಯಾಪ್ಲೇಸ್ ಅಪ್ಲೈ ಮಾಡಬೇಕು. ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ, ಲ್ಯಾಪ್ಲೇಸ್ ಹೆಂಗೆ ಅಂದರೆ ನೀವು ಪ್ಲಸ್ ಮೈನಸ್ ಇದ್ದರೆ ಬೇರೆ ಬೇರೆ ಮಾಡ್ಬೋದು. ನೋಡಿ ಫಸ್ಟು ಲ್ಯಾಪ್ಲೇಸ್ ಆಫ್ ಪೈ ಮಾಡ್ಕೋಬೋದು, ಮೈನಸ್ ಲ್ಯಾಪ್ಲೇಸ್ ಆಫ್ ಟಿ ಮಾಡ್ಕೋಬೋದು, ಪ್ಲಸ್ಸು ಲ್ಯಾಪ್ಲೇಸ್ ಆಫ್ ಸೈನ್ ಟಿ ಮೈನಸ್ ಲ್ಯಾಪ್ಲೇಸ್ ಆಫ್ ಪೈ ಪ್ಲಸ್ ಲ್ಯಾಪ್ಲೇಸ್ ಆಫ್ ಟಿ ಮಾಡೋಂಗಿಲ್ಲ. ಯಾಕೆ, ಅದು ಮಲ್ಟಿಪ್ಲೈ ಇದೆ ಯು ಆಫ್ ಟಿ ಮೈನಸ್ ಪೈಗೆ. ಅದಕ್ಕೆ ಏನು ಮಾಡಿ, ಲ್ಯಾಪ್ಲೇಸ್ ಆಫ್ ಸೈನ್ ಟಿ ಮೈನಸ್ ಪೈ ಪ್ಲಸ್ ಟಿ ಇಂಟು ಯು ಆಫ್ ಟಿ ಮೈನಸ್ ಪೈ ಅಂತ ಬರ್ಕೊಳ್ಳಿ. ಫುಲ್ ಕಂಪ್ಲೀಟ್ ಬರ್ಕೊಬಿಡಿ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ, ಇಲ್ಲಿ ಫಸ್ಟು ಲ್ಯಾಪ್ಲೇಸ್ ಆಫ್ ಪೈಗೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ನೋಡಿ ಲ್ಯಾಪ್ಲೇಸ್ ಆಫ್ ಕೆ ಅಂದರೆ ಕೆ ಬೈ ಎಸ್, ಅಂದರೆ ಲ್ಯಾಪ್ಲೇಸ್ ಆಫ್ ಪೈ ಅಂದ್ರೇನು, ಪೈ ಬೈ ಎಸ್ ಫಾರ್ಮುಲಾ. ಫಸ್ಟ್ ಇದು ಬರ್ಕೊಬಿಡೋಣ. ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಪೈ ಅಂದರೆ ಪೈ ಬೈ ಎಸ್. ಈಗ ನೆಕ್ಸ್ಟು ನೋಡಿ, ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಅಂದರೆ ಎಸ್ ಟು ದಿ ಪವರ್ ಆಫ್ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ಈ ಫಾರ್ಮುಲಾ ಗೊತ್ತಿರಬೇಕು. ಇಲ್ಲೇನಾಗುತ್ತೆ, ಲ್ಯಾಪ್ಲೇಸ್ ಆಫ್ ಟಿ ಪವರ್ 1 ಅಂದರೆ ಏನಾಗುತ್ತೆ, ಲ್ಯಾಪ್ಲೇಸ್ ಆಫ್ ಟಿ ಪವರ್ 1 ಅಂದರೆ 1 ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ 1 ಪ್ಲಸ್ 1. ಏನೈತಿ ಇದು, ಲ್ಯಾಪ್ಲೇಸ್ ಆಫ್ ಟಿ ಅಂದರೆ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಪವರ್ 1 ಪ್ಲಸ್ 1 ಪ್ಲಸ್. ನೋಡಿ ಇದಕ್ಕೆ ಫಾರ್ಮುಲಾ ನೋಡಿ, ಇಲ್ಲಿ ಫಾರ್ಮುಲಾ ಬರೀತೀನಿ. ನೋಡಿ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಇಂಟು ಯು ಆಫ್ ಟಿ ಮೈನಸ್ ಎ ಇದ್ದರೆ ಇದಕ್ಕೆ ಫಾರ್ಮುಲಾ ಏನಂದರೆ ಇ ಪವರ್ ಮೈನಸ್ ಎ ಎಸ್ ಆಚೆ ಬರ್ಕೋಬೇಕು. ಯು ಆಫ್ ಟಿ ಮೈನಸ್ ಎ ತೆಗಿಬೇಕಂದ್ರೆ ಇ ಪವರ್ ಮೈನಸ್ ಎ ಎಸ್ ಆಚೆ ಬರ್ಕೊಂಡು ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಇದೆಯಲ್ಲ, ಎಫ್ ಆಫ್ ಟಿಯಿಂದ ಎಫ್ ಆಫ್ ಟಿ ಪ್ಲಸ್ ಎ ಮಾಡ್ಕೋಬೇಕು. ಎಫ್ ಆಫ್ ಟಿನ ಎಫ್ ಆಫ್ ಟಿ ಪ್ಲಸ್ ಎ ಮಾಡ್ಕೋಬೇಕು. ಈಗ ನೋಡಿ ಫಸ್ಟ್ ನೋಡಿ
ಇಲ್ಲಿ ಅಬ್ಸರ್ವ್ ಮಾಡಿ, ಯು ಆಫ್ ಟಿ ಮೈನಸ್ ಎ ಅಂದರೆ ಇಲ್ಲಿ ಎ ಜಾಗದಲ್ಲಿ ಫಸ್ಟು ಪೈ ಇದೆ. ಎಫ್ ಆಫ್ ಟಿ ಅಂದ್ರೇನು, ಇಲ್ಲಿ ಕಂಪೇರ್ ಮಾಡಿದ್ರೆ ಎಫ್ ಆಫ್ ಟಿ ಬಂದು ಇದು ಸೈನ್ ಟಿ ಮೈನಸ್ ಪೈ ಪ್ಲಸ್ ಟಿ. ನೋಡಿ ಇದಕ್ಕೆ ಇದು ಕಂಪೇರ್ ಮಾಡಿ, ಲ್ಯಾಪ್ಲಸ್ ಆಫ್ ಇದು ಎಫ್ ಆಫ್ ಟಿ, ಇದು ಯು ಆಫ್ ಟಿ ಮೈನಸ್ ಎ. ಇದರಲ್ಲಿ ಎ ಅಂದ್ರೇನು ಪೈ. ಅರ್ಥ ಆಯ್ತಲ್ವಾ? ಈಗ ನಮಗೆ ಏನು ಮಾಡಬೇಕಂದ್ರೆ ಫಸ್ಟು ಇ ಪವರ್ ಮೈನಸ್ ಎ ಎಸ್ ಆಚೆ ಬರ್ಕೋಬೇಕು. ಹೇಳಿ, ಇ ಪವರ್ ಮೈನಸ್ ಎ ಅಂದ್ರೇನು ಪೈ ಎಸ್ಸು, ಲ್ಯಾಪ್ಲಸ್ ಹಂಗೆ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಎ ಜಾಗದಲ್ಲಿ ಪೈ ಹಾಕ್ಕೊಳ್ಳಿ, ಇ ಪವರ್ ಮೈನಸ್ ಪೈ ಎಸ್ ಆಗುತ್ತೆ. ಲ್ಯಾಪ್ಲಸ್ ಈಗ ಎಫ್ ಆಫ್ ಟಿ ಪ್ಲಸ್ ಎ ಬೇಕು. ಇಲ್ಲಿ ಟಿ ಪ್ಲಸ್ ಎ ಅಂದರೆ ಎಫ್ ಆಫ್ ಟಿ ಪ್ಲಸ್ ಎ ಅಂದರೆ ಎಫ್ ಆಫ್ ಟಿ ಪ್ಲಸ್ ಪೈ ಇದ್ದಂಗೆ ಅದು. ಯಾಕೆ ಹೇಳಿ? ಇಲ್ಲಿ ಎ ಅಂದರೆ ಪೈ, ಅದಕ್ಕೆ. ಈಗ ನೋಡಿ, ಎಫ್ ಆಫ್ ಟಿ ಪ್ಲಸ್ ಪೈ ಅಂದರೆ ಇಲ್ಲಿ ಟಿ ಇದೆಯಲ್ವಾ, ಎಲ್ ಟಿ ಇದೆ, ಅಲ್ಲಿ ಟಿ ಪ್ಲಸ್ ಪೈ ಹಾಕಿ. ಇಲ್ಲೇನಾಗುತ್ತೆ, ಸೈನ್ ಟಿ ಪ್ಲಸ್ ಪೈ ಮೈನಸ್ ಪೈ. ಪೈ ಮಾತ್ರ ಏನೂ ಚೇಂಜ್ ಮಾಡಬೇಡಿ, ಬರೀ ಟಿ ಜಾಗದಲ್ಲಿ ಟಿ ಪ್ಲಸ್ ಪೈ ಹಾಕಬೇಕು. ಅಂದರೆ ನೀವೇನು ಮಾಡಬೇಕಿಲ್ಲಿ, ಯು ಆಫ್ ಟಿ ಮೈನಸ್ ಪೈ ಮಾಡಬೇಕು ಅಂದರೆ ಇದೆಲ್ಲ ಏನು ಬರೆಯೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಇಷ್ಟು ಬರೆದ್ರೆ ಸಾಕು. ನೀವೇನು ಮಾಡಿ, ಇ ಪವರ್ ಮೈನಸ್ ಪೈ ಎಸ್ ಆಚೆ ಬರ್ಕೊಳ್ಳಿ, ಇದನ್ನ ಬಿಟ್ಬಿಡಿ. ಇಲ್ಲಿ ಟಿ ಎಲ್ಲಿದೆ ಹುಡುಕಿ, ಐಡೆಂಟಿಫೈ ಮಾಡಿ. ಇಲ್ಲಿದೆ, ಅಲ್ಲಿ ಟಿ ಮೈನಸ್ ಪೈ ಇದ್ದರೆ ಟಿ ಪ್ಲಸ್ ಪೈ ಹಾಕ್ಕೋಬೇಕು. ಇಲ್ಲಿ ಯು ಆಫ್ ಟಿ ಮೈನಸ್ ಪೈ ಇದ್ದರೆ ಈಗ ಟಿ ರಿಪ್ಲೇಸ್ ಬೈ ಟಿ ಪ್ಲಸ್ ಪೈ ಮಾಡ್ಕೋಬೇಕಷ್ಟೆ. ಇಲ್ಲಿ ರಫಾಗಿ ಬರಿತೀನಿ, ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಟಿ ರಿಪ್ಲೇಸ್ ಬೈ ಟಿ ಪ್ಲಸ್ ಪೈ ಮಾಡಿ. ಯಾವುದರಿಂದ? ಈ ಫಂಕ್ಷನಿಂದ ಎಲ್ಲೆಲ್ಲಿ ಟಿ ಇದೆ ಅಲ್ಲಿ ಟಿ ಪ್ಲಸ್ ಪೈ ಹಾಕಿ. ಈಗ ನೋಡಿ, ಸೈನ್ ಟಿ ಜಾಗದಲ್ಲಿ ಟಿ ಪ್ಲಸ್ ಪೈ. ಈ ಮೈನಸ್ ಪೈ ಅಂದರೆ ಪೈ ಹಂಗೆ, ಬೇರೆದೆಲ್ಲ ಹಂಗೆ ಇರಲಿ. ಟಿ ಇದ್ದರೆ ಟಿ ಪ್ಲಸ್ ಪೈ ಹಾಕಬೇಕು. ಟಿ ರಿಪ್ಲೇಸ್ ಬೈ ಟಿ ಪ್ಲಸ್ ಪೈ ಅಷ್ಟೇ. ಟಿ ಮಾತ್ರ ರಿಪ್ಲೇಸ್ ಮಾಡಬೇಕು, ಅದು ಟಿ ಪ್ಲಸ್ ಪೈಯಿಂದ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಪೈ ಬೈ ಎಸ್ ಮೈನಸ್ 1 ಫ್ಯಾಕ್ಟೋರಿಯಲ್ ಅಂದರೆ 1, ಎಸ್ ಟು ದಿ ಪವರ್ ಆಫ್ 1 + 1 ಅಂದರೆ 2 ಪ್ಲಸ್ ಇ ಪವರ್ ಮೈನಸ್ ಪೈ ಎಸ್ ಲ್ಯಾಪ್ಲಸ್ ಆಫ್. ನೋಡಿ, ಸೈನ್ ಟಿ ಪ್ಲಸ್ ಪೈ ಅಂದರೂ ಒಂದೇ, ಸೈನ್ ಪೈ ಪ್ಲಸ್ ಟಿ ಅಂದರೂ ಒಂದೇ. ಆಮೇಲೆ ಪ್ಲಸ್ ಪೈ ಮೈನಸ್ ಪೈ ಕ್ಯಾನ್ಸಲ್ ಆದರೆ ಬರೀ ಟಿ ಉಳಿಯುತ್ತೆ. ಅರ್ಥ ಆಯ್ತಲ್ವಾ? ಈಗ ಒಂದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಸೈನ್ ಆಫ್ ಪೈ ಪ್ಲಸ್ ಎಕ್ಸ್ ಅಂದರೆ ಥರ್ಡ್ ಕ್ವಾಡ್ರೆಂಟ್ ಅಲ್ವಾ, ಪೈ ಪ್ಲಸ್ ಅಂದರೆ ಥರ್ಡ್ ಕ್ವಾಡ್ರೆಂಟು. ಸೈನ್ ಆಫ್ ಪೈ ಪ್ಲಸ್ ಎಕ್ಸ್ಗೆ ಫಾರ್ಮುಲಾ ಮೈನಸ್ ಸೈನ್ ಎಕ್ಸ್. ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್. ಅರ್ಥ ಆಗ್ತಿದೆಯಲ್ವ? ಥರ್ಡ್ ಕ್ವಾಡ್ರೆಂಟಲ್ಲಿ ಏನು ಪಾಸಿಟಿವ್, ಟ್ಯಾನ್ ಮತ್ತು ಕಟ್. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಇದು ಫಾರ್ಮುಲಾ ಅಂದ್ಕೊಳ್ಳಿ. ಸೈನ್ ಆಫ್ ಪೈ ಪ್ಲಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್. ಈಗ ಹೇಳಿ ಏನಾಗುತ್ತೆ, ಪೈ ಬೈ ಎಸ್ ಮೈನಸ್ 1/s² ಪ್ಲಸ್ ಇ ಪವರ್ ಮೈನಸ್ ಪೈ ಎಸ್ ಲ್ಯಾಪ್ಲಸ್ ಆಫ್ ಸೈನ್ ಆಫ್ ಪೈ ಪ್ಲಸ್ ಟಿ ಅಂದರೆ ಮೈನಸ್ ಸೈನ್ ಟಿ ಆಗುತ್ತೆ. ಮೈನಸ್ ಸೈನ್ ಟಿ ಪ್ಲಸ್ ಟಿ. ನೋಡಿ, ಇದಾದಮೇಲೆ ಈಗ ಲ್ಯಾಪ್ಲಸ್ ಇದಕ್ಕೂ ಇದಕ್ಕೆ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಲ್ವ? ಈಗೇನಾಗುತ್ತೆ, ಪೈ ಬೈ ಎಸ್ ಮೈನಸ್ 1/s² ಪ್ಲಸ್ ಇ ಪವರ್ ಮೈನಸ್ ಪೈ ಎಸ್, ಇಲ್ಲಿ ಮೈನಸ್ ಲ್ಯಾಪ್ಲಸ್ ಆಫ್ ಸೈನ್ ಟಿ ಪ್ಲಸ್ ಲ್ಯಾಪ್ಲಸ್ ಆಫ್ ಟಿ. ಲ್ಯಾಪ್ಲಸ್ನ ಇದಕ್ಕೂ ಹಾಕಿ, ಇದಕ್ಕೂ ಹಾಕಿ. ಈಗ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಏನು ಫಾರ್ಮುಲಾ? ಲ್ಯಾಪ್ಲಸ್ ಆಫ್ ಸೈನ್ ಎ ಟಿ ಅಂದರೆ a/s² ಪ್ಲಸ್ a². ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ, ಪೈ ಬೈ ಎಸ್ ಮೈನಸ್ 1/s² ಪ್ಲಸ್ ಇ ಪವರ್ ಮೈನಸ್ ಪೈ ಎಸ್ ಮೈನಸ್ ಲ್ಯಾಪ್ಲಸ್ ಆಫ್ ಸೈನ್ ಎ ಟಿ ಅಂದರೆ ಅದು ಸೈನ್ 1t ಇದ್ದಂಗೆ. ಎ ಜಾಗದಲ್ಲಿ 1 ಇದೆ. ದೇರ್ ಫೋರ್ ಲ್ಯಾಪ್ಲಸ್ ಆಫ್ ಸೈನ್ 1t ಅಂದ್ರೇನು, ಸೈನ್ 1t ಅಂದರೂ ಒಂದೇ, ಸೈನ್ ಟಿ ಅಂದರೂ ಒಂದೇ. 1/s² ಪ್ಲಸ್ 1² ಅಂದರೆ ಏನಾಯ್ತು ಇದು, 1/s² ಪ್ಲಸ್ 1². ಅದೇ ಥರ ಲ್ಯಾಪ್ಲಸ್ ಆಫ್ ಟಿ ಅಂದರೆ ಗೊತ್ತು, ಟಿ ಏನು
ಅದು ಟಿ ಪವರ್ ಒನ್ ಇದ್ದಂಗೆ. 1 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 1 ಪ್ಲಸ್ 1. 1 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 1 ಪ್ಲಸ್ 1. ಏನಾಯಿತು ಫೈನಲ್ ಆನ್ಸರ್? ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಪೈ ಬೈ ಎಸ್ ಮೈನಸ್ 1 ಬೈ ಎಸ್ ಸ್ಕ್ವೇರ್ ಪ್ಲಸ್ ಇ ಪವರ್ ಮೈನಸ್ ಪೈ ಎಸ್ ಮೈನಸ್ 1 ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 1 ಫ್ಯಾಕ್ಟೋರಿಯಲ್ ಅಂದರೆ 1, ಎಸ್ ಪವರ್ 1 ಪ್ಲಸ್ 1 ಅಂದರೆ 2. ಇದೇ ಫೈನಲ್ ಆನ್ಸರು. ಈಗ ನೋಡಿ ಇನ್ನೊಂದು ಸರ್ತಿ ಹೇಳ್ಕೊಡ್ತೀನಿ ನೋಡಿ. ಕ್ವಶನ್ ಬಂದು ಎಕ್ಸ್ಪ್ರೆಸ್ ದ ಫಂಕ್ಷನ್ ಎಫ್ ಆಫ್ ಟಿ ಪೈ ಮೈನಸ್ ಟಿ ಬಂದು 0 ಟು ಪೈಗೆ, ಸೈನ್ ಟಿ ಗ್ರೇಟರ್ ದೆನ್ ಪೈಗೆ, ಇನ್ ಟರ್ಮ್ಸ್ ಆಫ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಆ್ಯಂಡ್ ಎನ್ಸ್ ಫೈಂಡ್ ಈಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಫಸ್ಟು ಎಫ್ ಆಫ್ ಟಿ ಯಾವ ಥರ ಇದೆ ಅಂದರೆ F1 ಟಿ F2 ಟಿ 0 ಟು ಎ, ಇದು 0 ಟು ಸಾರಿ ನಾನು ಇಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ, 0 A ಟು 2A ಅಲ್ಲ, ಇದು ಟಿ ಗ್ರೇಟರ್ ದ್ಯಾನ್ ಎ ಫಾರ್ಮಲ್ಲಿ, ಟಿ ಗ್ರೇಟರ್ ದ್ಯಾನ್ ಎ. ಅರ್ಥ ಆಯ್ತಲ್ವಾ? ಈ ಥರ ಫಾರ್ಮಲ್ಲಿದ್ದರೆ ಎಫ್ ಆಫ್ ಟಿನ ಬರೆಯೋದು ಯಾವ ಥರ? F1 ಟಿ ಪ್ಲಸ್ F2 ಟಿ ಮೈನಸ್ F1 ಟಿ ಯು ಆಫ್ ಟಿ ಮೈನಸ್ ಎ. ಇಲ್ಲಿ ಇದು F1 ಟಿ, ಇದು F2 ಟಿ, ಎ ಅಂದರೆ ಪೈ. ಅಂದರೆ ಎಫ್ ಆಫ್ ಟಿನ ಯಾವ ಥರ ಬರಿಬೋದು? ಫಸ್ಟು F1 ಟಿ ಬರಿಬೇಕು. F1 ಟಿ ಅಂದರೆ ಪೈ ಮೈನಸ್ ಟಿ ಪ್ಲಸ್ F2 ಟಿ ಮೈನಸ್ F1 ಟಿ ಅಂದರೆ ಸೈನ್ ಟಿ ಮೈನಸ್ ಪೈ ಮೈನಸ್ ಟಿ, ಯು ಆಫ್ ಟಿ ಮೈನಸ್ ಎ ಅಂದರೆ ಯು ಆಫ್ ಟಿ ಮೈನಸ್ ಪೈ, ಆಮೇಲೆ ಪೈ ಮೈನಸ್ ಟಿ ಸೈನ್ ಟಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟಿ ಆಗುತ್ತೆ, ಯು ಆಫ್ ಟಿ ಮೈನಸ್ ಪೈ. ಇಲ್ಲಿ ಲ್ಯಾಪ್ಲಾಸ್ ಅಪ್ಲೈ ಮಾಡಬೇಕು. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಲ್ಯಾಪ್ಲಾಸ್ ಆಫ್ ಪೈ ಮೈನಸ್ ಲ್ಯಾಪ್ಲಾಸ್ ಆಫ್ ಟಿ ಲ್ಯಾಪ್ಲಾಸ್ ಆಫ್ ಇದು ಟೋಟಲ್, ಯಾಕಂದರೆ ಇಂಟು ಇರೋದ್ರಿಂದ ಇದು ಒಂದೇ ಇಡಬೇಕು ನೀವು. ಪೈ ಅಂದರೆ ಫಾರ್ಮುಲಾ ಲ್ಯಾಪ್ಲಾಸ್ ಆಫ್ ಕೆ ಅಂದರೆ ಕೆ ಬೈ ಎಸ್ಸು, ಲ್ಯಾಪ್ಲಾಸ್ ಆಫ್ ಟಿಗೆ ಟಿ ಪವರ್ ಎನ್ನು, ಲ್ಯಾಪ್ಲಾಸ್ ಆಫ್ ಟಿ ಪವರ್ ಎನ್ಗೆ ಎನ್ ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ ಎನ್ ಪ್ಲಸ್ 1. ಇಲ್ಲಿ ಟಿ ಅಂದರೆ ಟಿ ಪವರ್ 1 ಇದ್ದಂಗೆ, ಲ್ಯಾಪ್ಲಾಸ್ ಆಫ್ ಟಿ ಪವರ್ 1ಗೆ 1 ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ 1 ಪ್ಲಸ್ 1 ಪ್ಲಸ್ ಇದಕ್ಕೆ ಯಾವ ಫಾರ್ಮುಲಾ ಅಂದರೆ ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಯು ಆಫ್ ಟಿ ಮೈನಸ್ ಎ. ಇದಕ್ಕೆ ಫಾರ್ಮುಲಾ ಯಾವ ಥರ ಮಾಡೋದಂದರೆ ಯು ಆಫ್ ಟಿ ಮೈನಸ್ ಎ ತೆಗಿಬೇಕಂದ್ರೆ ಒಂದು ಇ ಪವರ್ ಮೈನಸ್ ಎ ಎಸ್ ಬರೀಬೇಕು, ಇನ್ನೊಂದು ಎಫ್ ಆಫ್ ಟಿ ಏನು ಉಳಿದಿರುತ್ತೆ ಅಲ್ಲಿ ಎಫ್ ಆಫ್ ಟಿ ಪ್ಲಸ್ ಎ ಅಂತ ಬರೀಬೇಕು. ಇಲ್ಲಿ ಎಫ್ ಆಫ್ ಟಿ ಎ ಇಲ್ಲಿ ನೋಡಿ, ಇದಕ್ಕೆ ಕಂಪೇರ್ ಮಾಡಿ. ಇಲ್ಲಿ ಎಫ್ ಆಫ್ ಟಿ ಅಂದರೆ ಇದು ಸೈನ್ ಟಿ ಮೈನಸ್ ಪೈ ಪ್ಲಸ್ ಟಿ, ಮತ್ತು ಯು ಆಫ್ ಟಿ ಮೈನಸ್ ಎ ಅಂದರೆ ಯು ಆಫ್ ಟಿ ಮೈನಸ್ ಪೈ, ದೇರ್ ಫೋರ್ ಎ ಅಂದರೆ ಪೈ. ಎಫ್ ಆಫ್ ಟಿ ಪ್ಲಸ್ ಎನ ಫೈಂಡ್ ಮಾಡ್ಕೊಳ್ಳಿ. ಎಫ್ ಆಫ್ ಟಿ ಪ್ಲಸ್ ಎ ಅಂದರೆ ಎಫ್ ಆಫ್ ಟಿ ಪ್ಲಸ್ ಪೈ ಇದ್ದಂಗೆ, ಎಲ್ಲಿ ಟಿ ಇದೆ ಅಲ್ಲಿ ಟಿ ಪ್ಲಸ್ ಪೈ ಆಗಬೇಕು. ಸೈನ್ ಟಿ ಪ್ಲಸ್ ಪೈ ಮೈನಸ್ ಪೈ ಹಂಗೆ ಇರಲಿ, ಪ್ಲಸ್ ಟಿ ಜಾಗದಲ್ಲಿ ಟಿ ಪ್ಲಸ್ ಪೈ, ಬರೀ ಟಿ ಜಾಗದಲ್ಲಿ ಟಿ ಪ್ಲಸ್ ಪೈ, ಪೈನ ಹಂಗೆ ಇಟ್ಕೋಬೇಕು, ಟಿ ಜಾಗದಲ್ಲಿ ಟಿ ಪ್ಲಸ್ ಪೈ. ಅವಾಗೇನಾಗುತ್ತೆ ಇದು ಇ ಪವರ್ ಮೈನಸ್ ಎ ಅಂದ್ರೇನು ಪೈ ಎಸ್ಸು, ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಪ್ಲಸ್ ಎ ಅಂದರೆ ಟಿ ಜಾಗದಲ್ಲಿ ಟಿ ಪ್ಲಸ್ ಪೈ ಹಾಕಿ ಬರೆಯೋದಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನೋಡ್ಕೊಂಡು ಡೈರೆಕ್ಟಾಗಿ ಬರೀರಿ. ಯು ಆಫ್ ಟಿ ಮೈನಸ್ ಎ ತೆಗಿಬೇಕಂದ್ರೆ ಇ ಪವರ್ ಮೈನಸ್ ಪೈ ಎಸ್ ಬರೀಬೇಕು, ಲ್ಯಾಪ್ಲಾಸ್ ಆಫ್ ಸೈನ್ ಟಿ ಜಾಗದಲ್ಲಿ ಟಿ ಪ್ಲಸ್ ಪೈ ಮೈನಸ್ ಪೈ ಪ್ಲಸ್ ಟಿ ಜಾಗದಲ್ಲಿ ಟಿ ಪ್ಲಸ್ ಪೈ. ಇಲ್ಲೇನಾಗುತ್ತೆ, ಇದು 1 ಫ್ಯಾಕ್ಟೋರಿಯಲ್ ಅಂದರೆ 1, 1 ಪ್ಲಸ್ 1 ಅಂದರೆ 2, ಇದೆಲ್ಲ ಹೆಂಗಿದಂಗೆ ಬರ್ಕೊಂಡು ಪೈ ಟಿ ಪ್ಲಸ್ ಪೈ ಅಂದರೂ ಒಂದೇ, ಪೈ ಪ್ಲಸ್ ಟಿ ಅಂದರೂ ಒಂದೇ. ಇದನ್ನ ಈ ಥರ ಬರ್ಕೊಳ್ಳಿ, ಸೈನ್ ಟಿ ಪ್ಲಸ್ ಪೈನ ಪೈ ಪ್ಲಸ್ ಟಿ ಅಂತ ಬರ್ಕೊಳ್ಳಿ. ಸೈನು ಪ್ಲಸ್ ಪೈ ಮೈನಸ್ ಪೈ ಕ್ಯಾನ್ಸಲ್ ಆದರೆ ಟಿ ಬರುತ್ತೆ. ಇದಾದಮೇಲೆ ಏನು ಮಾಡಬೇಕು, ಸೈನ್ ಆಫ್ ಪೈ ಪ್ಲಸ್ ಎಕ್ಸ್ಗೆ ಫಾರ್ಮುಲಾ ಮೈನಸ್ ಸೈನ್ ಎಕ್ಸ್, ಅಂದರೆ ಸೈನ್ ಆಫ್ ಪೈ ಪ್ಲಸ್ ಟಿ ಅಂದರೆ ಮೈನಸ್ ಸೈನ್ ಟಿ. ಇದು ಅಪ್ಲೈ ಮಾಡಿದ್ಮೇಲೆ ಟಿ ಹಂಗೆ ಇರಲಿ. ಈ ಲ್ಯಾಪ್ಲಾಸ್ನ ಇದಕ್ಕೂ ಹಾಕಿ ಸೈನ್ ಎ ಟಿಗೆ ಫಾರ್ಮುಲಾ ಎ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ದೇರ್ ಫೋರ್ ಸೈನ್ 1 ಟಿಗೆ 1 ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಸೈನ್ ಟಿ ಅಂದರೆ ಅದು ಸೈನ್ 1 ಟಿ ಇದ್ದಂಗೆ 1 ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಇದಕ್ಕೆ 1 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ ಎನ್ ಪ್ಲಸ್, ಯಾಕಂದರೆ ಟಿ ಪವರ್ 1 ಫಾರ್ಮುಲಾ ಅದೇ ಅಪ್ಲೈ ಮಾಡಿದ್ವಲ್ಲ ಅದೇ. ಲ್ಯಾಪ್ಲಾಸ್ ಆಫ್ ಟಿ ಅಂದರೆ 1 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 1 ಪ್ಲಸ್ 1. ಆಮೇಲೆ ಮಾಮೂಲಿ ಬರೆಯೋದು ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂದರೆ ಪೈ ಬೈ ಎಸ್ ಮೈನಸ್ 1 ಬೈ ಎಸ್ ಸ್ಕ್ವೇರ್ ಪ್ಲಸ್ ಇ ಪವರ್ ಮೈನಸ್ ಪೈ ಎಸ್, 1 ಸ್ಕ್ವೇರ್ ಅಂದರೆ 1 ಬೈ ಎಸ್ ಸ್ಕ್ವೇರ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.